ಈ ವಿಡಿಯೋದೊಳಗೆ ನೀವು ಕರೋಕೆನ ಯಾವ ರೀತಿ ಮಿಕ್ಸಿಂಗ್ ಮಾಡ್ಬೇಕಂತೇಳಿ ಇದ್ರೊಳಗೆ ತಿಳ್ಕೊಂಬಿ. ಅಂದ್ರೆ ನಿಮ್ಮ ಕವರ್ ಸಾಂಗ್ನ ಯಾವ ರೀತಿ ಮಿಕ್ಸಿಂಗ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಾಗ ತಿಳ್ಕೊಂಬ್ರಿ. ಇದು ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಅವ್ರು ನಂಗೆ ಕಳಿಸ್ಯಾರ, ಅದ್ರದ್ದು ಎಡಿಟಿಂಗ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಈಗ ನನ್ನ ಹತ್ರ ಒಂದು ಕರೋಕೆ ಫೈಲ್ ಐತಿ, ಅದ್ರ ಸಂಗಟ ಒಂದು ವೋಕಲ್ ಫೈಲ್ ಐತಿ. ಇವೆರಡೂ ನಾನು ಎಪಲ್ ಸ್ಟುಡಿಯೋದಾಗ ಓಪನ್ ಮಾಡ್ತೀನಿ. ಅದಕ್ಕೆ ಮೊದಲು ನೀವು ಎಪಲ್ ಸ್ಟುಡಿಯೋನ ಓಪನ್ ಮಾಡಿರಿ. ಓಪನ್ ಮಾಡಿದ್ಮೇಲೆ ಇವೆರಡೂ ಸೆಲೆಕ್ಟ್ ಮಾಡಿರಿ. ಸೆಲೆಕ್ಟ್ ಮಾಡಿ ಹಿಂಗೆ ತಂದು ಇಲ್ಲಿ ಬಿಟ್ಬಿಡ್ರಿ. ಅವೆರಡು ಫೈಲ್ ಇದ್ರೊಳಗೆ ಬಂದಿರ್ತಾವೆ. ಇವೆರಡೂ ಮ್ಯಾಗ ಹೋಯ್ರಿ. ಇದು ವೋಕಲ್ ಸಪ್ರೇಟ ಮತ್ತು ಕರೋಕೆ ಸಪ್ರೇಟ್ ಆಗೈತಿ. ಅಂದ್ರೆ ಅವರು ಬೇರೆ ಕಡೆಗೆ ಇರ್ತಾರೆ, ಅದಕ್ಕೆ ಅವರು ಈ ವೋಕಲ್ ಫೋನ್ನಾಗ ರಿಕಾರ್ಡ್ ಮಾಡಿ ನಂಗೆ ಕಳಿಸಿದ್ದೈತಿ. ನಿಮ್ಗೆ ಸಾಧ್ಯ ಆದ್ರೆ ನೀವು ಡೈರೆಕ್ಟ್ ಇದ್ರೊಳಗೆ ರಿಕಾರ್ಡ್ ಮಾಡ್ಕೊರಿ. ನಂಗೆ ಮಾಡ್ಲಿಕ್ಕಾಗಿಲ್ಲ. ಈಗ ಏನು ಮಾಡ್ತೀನಿ ಅಂದ್ರೆ, ಈಗ ಇದರದ BPM ಚೆಕ್ ಮಾಡ್ಬೇಕು. ನಿಮಗೆ BPM ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ, ಇಲ್ಲಿ ಈ ಬಟನ್ ಐತಲ್ಲ, ನಂದು ಮೌಸ್ ಎಲ್ಲಿರ್ತೈತೆ ಅದ್ರ ಮ್ಯಾಗ ನೀವು ಒಂದು ಸ್ವಲ್ಪ ಫೋಕಸ್ ಮಾಡಿರಿ. ಇಲ್ಲಿ BPM ಐತಲ್ಲ, ಇದ್ರ ಮ್ಯಾಗ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟ್ಯಾಪ್ ಅಂತೇಳಿ ಒಂದು ಆಪ್ಷನ್ ತೋರ್ತೈತಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಈಗ ಸಾಂಗ್ ಯಾವ ರೀತಿ ಪ್ಲೇ ಆಗ್ತಿರ್ತದೆ ಅದ್ರ ಸಂಗಟ ನೀವು ಒಂದು ಸಲ ಈ ರೀತಿ ಪ್ಲೇ ಮಾಡ್ಕೋತಿರ್ಬೇಕು. ಈಗ ಒಂದು ಸಲ ಮೊದಲ ಸಾಂಗ್ನ ಪ್ಲೇ ಮಾಡ್ತೀನಿ. ಆ ಸಾಂಗ್ ಯಾವ ರೀತಿ ಪ್ಲೇ ಆಗ್ತದೆ ಅದ್ರ ಸಂಗಟ ನಾವು ಈ ಟ್ಯಾಪ್ ಮ್ಯಾಗೂ ಒಂದು ಸಲ ಈ ರೀತಿ ಕ್ಲಿಕ್ ಮಾಡ್ಕೋತ ಹೋಗ್ಬೇಕು. ಈಗ ಪ್ಲೇ ಮಾಡಿ ತೋರಿಸ್ತೀನಿ ನೋಡ್ರಿ ನೀವು. ಈಗ ನೋಡ್ಬೋದು, ನಾ ಆದಷ್ಟು ಮ್ಯೂಸಿಕ್ನ ಮ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಕಾಪಿರೈಟ್ ಬರೋ ಚಾನ್ಸ್ ಇರ್ತೈತಿ. ನೀವು ಎಲ್ಲೆಲ್ಲಿ ಮ್ಯೂಟ್ ಮಾಡೀನಿ ಅಲ್ಲಿ ನೀವು ಕಾಪಿರೈಟ್ ಬಂದೈತಿ, ಅದಕ್ಕೆ ಮ್ಯೂಟ್ ಮಾಡೀನಿ ಅಂತ ತಿಳ್ಕೊಂಡು ಬಿಡ್ರಿ. ಈಗ ಆಲ್ಮೋಸ್ಟ್ 90 ಅಂತ ತೋರ್ಸ್ಲಿಕ್ಕತ್ತೈತಿ. ನಿಮ್ಗೆ ಹೊಸೊಬ್ಬರಾಗಿದ್ರೆ ಅಂದರೆ ಈ ರೀತಿ ಟ್ಯಾಪ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ನೀವು ಏನು ಮಾಡ್ಬೋದು ಅಂದ್ರೆ, ಇಲ್ಲ ನೀವು ಆನ್ಲೈನ್ದಾಗ ಆ ಸಾಂಗ್ ಬರೋದು ಅದ್ರದ್ದು BPM ಎಷ್ಟು ಅಂತೇಳಿ ಸರ್ಚ್ ಮಾಡಿದ್ರೆ ಅಂದ್ರೆ ಅದ್ರ BPM ಎಷ್ಟು ಇರ್ತೈತಿ ಅಂತ ಡೈರೆಕ್ಟ್ ಬರ್ತೈತಿ. ಈಗ ನೋಡ್ಬೋದು 95 ಸೆಟ್ ಮಾಡಿನ ಕರೆಕ್ಟ್ BPM ಮ್ಯಾಚ್ ಆಗೈತಿ. ಅಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಹೊಸ ಬಾರ್ ಚಾಲು ಆಗ್ತೈತಿ. ಅದ್ರ ಸಂಗಟ ನಮ್ಮದು ಹೊಸ ಬೀಟ್ನು ಇಲ್ಲಿ ಸ್ಟಾರ್ಟ್ ಆಗ್ತೈತಿ. ಇದು ನಾವು ಮ್ಯೂಸಿಕ್ ಏನು ಕ್ರಿಯೇಟ್ ಮಾಡ್ಲಿಕ್ಕತ್ತಿಲ್ಲ, ಬರೀ ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡ್ಲಕತ್ತೀವಿ. BPM ಮ್ಯಾಚ್ ಮಾಡ್ಬೇಕತ್ತೇನಿಲ್ಲ, ಮ್ಯಾಚ್ ಮಾಡಲಿಲ್ಲ ಅಂದ್ರೂ ನಡಿತೈತಿ. ನೀವು ಡೈರೆಕ್ಟ್ ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡ್ಬೋದು. ಈಗ ನಾವು ಏನು ಮಾಡಮು, ವೋಕಲ್ ಬೇರೆ ಕಡೆಗೆ ಐತಿ, ಮ್ಯೂಸಿಕ್ ಬೇರೆ ಕಡೆಗೆ ಐತಿ. ನಮ್ದು ವೋಕಲ್ ಯಾವಾಗ ಸ್ಟಾರ್ಟ್ ಆಗ್ತೈತಿ ಮತ್ತು ಮ್ಯೂಸಿಕ್ ಯಾವಾಗ ವೋಕಲ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತೋ ಅವೆರಡನ್ನ ಸೆಟ್ ಮಾಡೋ. ಮತ್ತು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಮ್ಮ ವೋಕಲ್ ಸ್ಟಾರ್ಟ್ ಆಗಬೇಕು. ಅದರ ನಮ್ಮ ವೋಕಲ್ ಇಲ್ಲಿ ಸ್ವಲ್ಪ ಮುಂದೆ ಐತಿ. ಈಗ ಏನು ಮಾಡ್ಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೋರಿ. ಸೆಲೆಕ್ಟ್ ಅಂದ್ರೆ ನಾವು ಅದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಅದು ತಾನೇ ಸೆಲೆಕ್ಟ್ ಆಗ್ತೈತಿ. ಅದಕ್ಕಿಂತ ಮೊದಲು ಈ ಟೂಲ್ ಇದ್ರೊಳಗೆ ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇದು ಸೆಲೆಕ್ಟ್ ಆಗಿರ್ತೈತಿ. ಇಲ್ಲಿ ತಂದು ಇಷ್ಟಿಟ್ಬಿಡ್ರಿ. ಅವಾಗ ನೋಡ್ಬೋದು ಇಲ್ಲಿ ನಮ್ಮ ಮ್ಯೂಸಿಕ್ ಸ್ಟಾರ್ಟ್ ಆಗ್ತೈತಿ, ಅದ್ರ ಸಂಗಟ ವೋಕಲ್ನು ಸ್ಟಾರ್ಟ್ ಆಗ್ತೈತಿ. ಒಂದು ಸಲ ಪ್ಲೇ ಮಾಡ್ತೀನಿ ನೋಡ್ರಿ. ಕಾವ್ಯ 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 ಅಮೃತ ಉಣಿಸು ಮಾನವನಿಗೆ, ಪ್ರೀತಿಯ ಉಣಿಸು ದಾನವನಿಗೆ. ಆಲ್ಮೋಸ್ಟ್ ಇದು ಮ್ಯೂಸಿಕ್ ಸಂಗಟ ಮ್ಯಾಚ್ ಆಗೈತಿ. ಈಗ ಒಂದು ಸ್ವಲ್ಪ ನಮಗೆ ಏನಂದ್ರೆ ಮ್ಯೂಸಿಕ್ ವ್ಯಾಲ್ಯೂಮ್ ಕರೋಕೆದು ಸೌಂಡ್ ಜಾಸ್ತಿ ಆಗೈತಿ. ಅದನ್ನು ಕಡಿಮೆ ಮಾಡ್ಬೇಕಂದ್ರೆ ಇದ್ರ ಮ್ಯಾಗ ಡಬಲ್ ಕ್ಲಿಕ್ ಮಾಡಿರಿ. ಅಂದ್ರೆ ಈ ಟ್ರ್ಯಾಕ್ ಏನಿರ್ತೈತಿ ಕರೋಕೆ ಮ್ಯಾಗ ಡಬಲ್ ಕ್ಲಿಕ್ ಮಾಡಿರಿ. ಇಲ್ಲಿ ವಾಲ್ಯೂಮ್ ಅಂತ ಇದೆ ನೋಡಿ, ಇದನ್ನು ಒಂದು ಸ್ವಲ್ಪ ಕಮ್ಮಿ ಮಾಡ್ಬೋದು. ಇಷ್ಟು ಕಡಿಮೆ ಮಾಡಿರಿ. ಈಗ ಮತ್ತೊಂದು ಪ್ಲೇ ಮಾಡ್ತೀನಿ ನೋಡ್ರಿ. ಆಲ್ಮೋಸ್ಟ್ ಮ್ಯಾಚ್ ಆಗೈತಿ, ಬೀಟ್ ಸಂಗಟ ಮ್ಯಾಚ್ ಆಗೈತಿ. ಉಣಿಸು ಮಾನವನಿಗೆ, ಪ್ರೀತಿಯ ಉಣಿಸು ದಾನವನಿಗೆ. ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು, ಅಶಾಂತ ವಿಶಾಂತ ಮನದ ವಿಯಾಗ ವಿಯೋಗ ತಣಿಸು ತಣಿಸು. ಕಾವ್ಯ ಕಾವ್ಯ ಅಮೃತ ಉಣಿಸು ಮಾನವರೆದೆಗೆ, ಪ್ರೀತಿಯ ಉಣಿಸು
ಉಣಿಸು ದಾನವರೆದೆಗೆ. ನೋಡ್ಬೋದು ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ನೀವು ಡೈರೆಕ್ಟ್ ಇಲ್ಲದೆ ಕರೋಕೆ ಸಂಗಟ ರೆಕಾರ್ಡ್ ಮಾಡ್ತಿದ್ರೆ ಅಂದರೆ ಯಾವುದೂ ಟೆನ್ಷನ್ ಇರಲ್ಲ. ನಾನು ಬೇರೆ ಕಡೆ ಹೋಗಲ್ಲ, ನನಗೆ ಬಂದಿರೋದ್ರಿಂದ ಇದು ನಾವು ಮ್ಯಾಚ್ ಮಾಡ್ಬೇಕಾಗ್ತೈತಿ. ಮತ್ತು ಮುಂದೂ ಮ್ಯೂಸಿಕ್ ಸಂಗಟ ಮ್ಯಾಚ್ ಆಗೋದಿಲ್ಲ ಅಂತೇಳಿ ಒಂದು ಸಲ ಚೆಕ್ ಮಾಡಮ್ಮ. ಇಲ್ಲಿಂದ ಪ್ಲೇ ಮಾಡ್ತೀನಿ. ಮಧುರ ಮುರಳಿಯ ಲಹರಿಯಲಿ ಮಿಂದ ಗೋಕುಲ ನಮ್ಮದಾಗಿಸೋ, ಶಿವನನೋ ಪುರಾನುರಣಿಸೋ ಆ ಕೈಲಾಸವಾ ಕಣ್ಣ ತುಂಬಿಸೋ. ಸೌಂದರ್ಯವೆಲ್ಲ ಏಕವಾಗಿ, ಸೌಂದರ್ಯವೆಲ್ಲ ಏಕವಾಗಿ ಮಂದಹಾಸವಾಗಲಿ, ಬಿರಿದ ಎದೆಯ ಬೆಸೆಯಲಿ ನಿನ್ನ ಪ್ರತಿಭೆ ಕಿರಣದಿ. ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ, ವಿಯಾಗ ವಿಯೋಗ ತಣಿಸು ತಣಿಸು ಕಾವ್ಯ ಕಾವ್ಯ ಅಮೃತ ಉಣಿಸು. ನೋಡ್ಬೋದು ಪರ್ಫೆಕ್ಟಾಗಿ ಮ್ಯಾಚ್ ಆಗೈತಿ. ನಿಮ್ಮ ಇಲ್ಲಿ ಏನಾಗ್ತೈತೆ ಅಂದ್ರೆ ಇವರು ಫೋನ್ ಒಳಗೆ ರೆಕಾರ್ಡ್ ಮಾಡ್ಯಾರ, ಅಂದ್ರೆ ಡೈರೆಕ್ಟ್ ಯಾವುದೂ ಟೇಕ್ ತೊಗೊಲಾರ್ದೆ ಒಂದೇ ಸಲ ರೆಕಾರ್ಡ್ ಮಾಡಿದೈತಿ. ಈ ರೀತಿ ರಿಕಾರ್ಡ್ ನೀವು ಕಂಪ್ಯೂಟರ್ ಒಳಗೆ ರೆಕಾರ್ಡ್ ಮಾಡೋ ಮತ್ತಾಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ಪ್ಯಾರಾಗ್ರಾಫ್ ಹಾಡೋಣ ಮತ್ತು ಒಂದು ಸ್ವಲ್ಪ ಗ್ಯಾಪ್ ಕೊಡ್ರಿ, ಮತ್ತು ಇನ್ನೊಂದು ಲೈನ್ ಹಾಡೋಣ ಮತ್ತು ಒಂದು ಸ್ವಲ್ಪ ಗ್ಯಾಪ್ ಕೊಡ್ರಿ. ನಾವು ಡೈರೆಕ್ಟ್ ಕಂಟಿನ್ಯೂ ಹಾಡೋದ್ನಿಂದ ಒಂದು ಸ್ವಲ್ಪ ನಮ್ಗೆ ಹಾಡೋರ್ಗೂ ತೊಂದರೆ ಆಗ್ತೈತಿ, ಮತ್ತು ಕೆಲವೊಂದು ಅಟ್ ಕರೆಕ್ಟಾಗಿ ರೆಕಾರ್ಡ್ನೂ ಆಗಂಗಿಲ್ಲ. ಅದಕ್ಕೋಸ್ಕರ ನೀವು ಒಂದು ಪಾರ್ಟ್ ಬೈ ಪಾರ್ಟ್ ರೆಕಾರ್ಡ್ ಮಾಡ್ಕೊರಿ. ಇಲ್ಲ ನಿಮ್ಮ ಹತ್ರ ನೀವು ಮೊಬೈಲ್ ಒಳಗೆ ರೆಕಾರ್ಡ್ ಮಾಡ್ತೀರಂದ್ರೆ ನಾ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ನೀವು ಫ್ರೀದಾಗ ಬ್ಯಾಂಡ್ ಲ್ಯಾಬ್ ಅಂತೇಳಿ ಆ್ಯಪ್ ಐತಿ, ನೀವು ಕೇಳಿರ್ಬೋದು. ಅದ್ರೊಳಗೆ ನೀವು ಮನಗಂಡು ಕವರ್ ಸಾಂಗ್ ಮಾಡ್ಬೋದು. ಅದು ಯಾವ ರೀತಿ ಮಾಡ್ಬೇಕಂತ ನಿಮ್ಗೆ ಏನೊಂದು ತಿಳಿಸ್ತೀನಿ. ಇದು ಬರೀ ಫೋನ್ದಾಗ ರೆಕಾರ್ಡ್ ಮಾಡಿರೋದು, ಅದಕ್ಕೆ ಒಂದು ಸ್ವಲ್ಪ ವಾಯ್ಸ್ ಕ್ವಾಲಿಟಿನೂ ಕಮ್ಮಿ ಐತಿ. ನಮ್ಮ ಮೇನ್ ಟಾಪಿಕ್ ಏನಂದ್ರೆ ಈ ವಾಯ್ಸ್ ಕ್ವಾಲಿಟಿನ ಯಾವ ರೀತಿ ಮಿಕ್ಸ್ ಮಾಡ್ಬೇಕು ಅನ್ನೋದು ಇದ್ರೊಳಗೆ ತಿಳ್ಕೊಂಬ್ರಿ. ಮೊದಲು ಏನು ಮಾಡಮ್ಮ ಅಂದ್ರೆ ಇದರನ್ನು ಬ್ಯಾಕ್ಗ್ರೌಂಡ್ ನಾಯ್ಸನ್ನ ರಿಮೂವ್ ಮಾಡಮ್ಮ. ನಮ್ಮ ಫಸ್ಟ್ ಕೆಲಸ ಇದೇ ಮಾಡ್ಬೇಕು. ನಾವು ಮೊದಲ ಟೆಂಪೋ ಮ್ಯಾಚ್ ಮಾಡಬೇಕು, ಆಮೇಲೆ ಬ್ಯಾಕ್ಗ್ರೌಂಡ್ ನಾಯ್ಸನ್ನ ರಿಮೂವ್ ಮಾಡಬೇಕು. ಈಗ ಬ್ಯಾಕ್ಗ್ರೌಂಡ್ ನಾಯ್ಸನ್ನ ಯಾವ ರೀತಿ ರಿಮೂವ್ ಮಾಡ್ಬೇಕಂದ್ರೆ, ಈಗ ಬ್ಯಾಕ್ಗ್ರೌಂಡ್ ನಾಯ್ಸ ನೀವು ರಿಮೂವ್ ಮಾಡ್ಬೇಕಂದ್ರೆ ಇದ್ರ ಮ್ಯಾಗ ಡಬಲ್ ಕ್ಲಿಕ್ ಮಾಡಿರಿ. ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬಂದು ನೀವು ರೈಟ್ ಕ್ಲಿಕ್ ಮಾಡಿರಿ. ರೈಟ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಡಿಟ್ ಇನ್ ಆಡಿಯೋ ಎಡಿಟರ್ ಅಂತ ಐತೆ ನೋಡಿರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು, ನಾವು ಯಾವುದೇ ಸಾಂಗ್ ರೆಕಾರ್ಡ್ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಮೊದಲ ಗ್ಯಾಪ್ ಬಿಡ್ಬೇಕು. ಗ್ಯಾಪ್ ಅಂದ್ರೆ ಇಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗ್ ಇಲ್ಲಿ ಗ್ಯಾಪ್ ಐತಲ್ಲ, ಈ ರೀತಿ ಖಾಲಿ ಬಿಡ್ರಿ. ಇವಾಗ ಏನು ಮಾಡ್ಬೇಕಂದ್ರೆ ಇವಾಗ ಏನು ಮಾಡ್ಬೇಕಂದ್ರೆ ಇದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಈ ರೀತಿ ಬ್ರಷ್ ಸಿಂಬಲ್ ಐತೆ ನೋಡ, ಇದ್ರ ಮ್ಯಾಗ ಈ ರೀತಿ ಇಲ್ಲಿ ಬ್ರಷ್ ಸಿಂಬಲ್ ಐತೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಕ್ರಾಯ್ ನಾಯ್ಸ್ ಪ್ರೊಫೈಲ್ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಈಗ ಏನಾಗ್ತೈತೆ ಅಂದ್ರೆ ಇದು ನಾಯ್ಸ್ ಅಂತೇಳಿ ನಾವು ಕಂಪ್ಯೂಟ್ರಿಗೆ ತಿಳಿಸ್ಕೊಟ್ಟೆವು. ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಾವು ಇದನ್ನು ಜೂಮ್ ಮಾಡಿರ್ತೀವಲ್ಲ, ಇದನ್ನು ಜೂಮ್ ಔಟ್ ಮಾಡಬೇಕು. ಈ ರೀತಿ ಜೂಮ್ ಔಟ್ ಮಾಡಿದ್ಮ್ಯಾಗ ಕಂಟ್ರೋಲ್ ಎ ಹೊಡಿಬೇಕು, ಅಂದ್ರೆ ಪೂರ್ತಿ ಸೆಲೆಕ್ಟ್ ಆಗ್ತೈತಿ. ಈಗ ಮಾತ್ರ ಬ್ರಷ್ ಮ್ಯಾಗ ಕ್ಲಿಕ್ ಮಾಡಬೇಕು. ಇಲ್ಲಿ ಎಕ್ಸೆಪ್ಟ್ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಬೇಕು. ಅಂದರೆ ಏನಾಗ್ತೈತಿ, ಫಸ್ಟಿಗೆ ನಾವು ನಾಯ್ಸ್ ಯಾವುದು ಅನ್ನೋದು ಕಂಪ್ಯೂಟ್ರಿಗೆ ಹೇಳಿದೆವು. ಈಗ ಪೂರ್ತಿ ಆಡಿಯೋದೊಳಗೆ ಆ ನಾಯ್ಸ್ನ ತೆಗಿರತ್ತೆ ನಾವು ಅದಕ್ಕೆ ಹೇಳ್ದಂಗೆ. ಇಲ್ಲಿ ಡಿ ನಾಯ್ಸಿಂಗ್ ಅಂತೇಳಿ ಬರ್ಲಿಕ್ಕತ್ತೈತಿ ನೋಡಿ, ಅಂದ್ರಲ್ಲಿ ನಾಯ್ಸ್ ರಿಮೂವ್ ಆಗ್ಲಿಕ್ಕತ್ತಿರ್ತೈತಿ. ಈಗ ನೋಡ್ಬೋದು ನಾಯ್ಸ್ ರಿಮೂವ್ ಆಗೈತಿ. ಇದನ್ನು ನಾವು ಪ್ಲೇಲಿಸ್ಟಿಗೆ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಇದ್ದದ್ದು ನಾವು ತಂದು ಇದ್ರೊಳಗೆ ಇಡ್ಬೇಕು. ಅದು ಯಾವ ರೀತಿ ಇಡ್ಬೇಕಂದ್ರೆ ಇದ್ರ ಮ್ಯಾಗ ಒಂದು ಕ್ಲಿಕ್ ಮಾಡಿಬಿಡ್ರಿ, ಡೈರೆಕ್ಟ್ ಅಲ್ಲಿ ಬಂದುಬಿಡ್ತೈತಿ. ನೋಡ್ಬೋದು ಇಲ್ಲಿ ಬತ್ತು. ಈಗ ಇದು ಬೇರೆ ಕಡೆಗೆ ಬಂದಿರ್ತೈತಿ, ಅಂದ್ರೆ BPM ಮಿಸ್ ಮ್ಯಾಚ್ ಆಗಿರ್ತೈತಿ. ಇದನ್ನು ತಂದು ಇದು ಎಲ್ಲೈತೆ ಅಲ್ಲಿ ಇಟ್ಬಿಡ್ರಿ, ಅಂದ್ರೆ ಮ್ಯಾಗಿನ ಲೇಯರ್ ಎಲ್ಲೈತಿ ಅದಕ್ಕೆ ಕರೆಕ್ಟ್ ಬರೋಂಗೆ ಇಟ್ಬಿಡ್ರಿ. ಈ ರೀತಿ ಇದು ನಾಯ್ಸ್ ರಿಮೂವ್ ಆಗಿದ್ದು, ಇದು ನಾಯ್ಸ್ ಇದ್ದಿದ್ದು, ಅದಕ್ಕೆ ಇದನ್ನು ಡಿಲೀಟ್ ಮಾಡಿಬಿಡ್ರಿ. ಡಿಲೀಟ್ ಮಾಡ್ಬೇಕಂದ್ರೆ ಏನೂ ಇಲ್ಲ, ಸಿಂಪಲ್ ನೀವು ಮೌಸ್ ಒಳಗೆ ರೈಟ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅದು ಡಿಲೀಟ್ ಆಗ್ತೈತಿ. ಡಿಲೀಟ್ ಆಯ್ತು ನೋಡಿರಿ. ಇದನ್ನು ನಾವು ಫಸ್ಟ್ ಏನು ಮಾಡಿದೆವು ಅಂದ್ರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ರಿಮೂವ್ ಮಾಡಿದೆವು. ಈಗ ನನಗೆ ಕಾಪಿರೈಟ್ ಬರ್ತದೆ ಅಂತೇಳಿ ಭಾಳ ಅಂಜಿಕೆ ಬರ್ಲಿಕ್ಕತ್ತೈತಿ, ಅದಕ್ಕೆ ನಾ ಮ್ಯೂಟ್ ಮಾಡಿಬಿಡ್ತೀನಿ ಟ್ರ್ಯಾಕ್ನ. ಮ್ಯೂಟ್ ಯಾವ ರೀತಿ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಬಟನ್ ಕಾಣ್ತೈತಿ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಮ್ಯೂಟ್ ಆಗ್ತೈತಿ. ಈಗ ಇದನ್ನೇನು ಮಾಡ್ತೀನಿ ಅಂದ್ರೆ ಲೂಪ್ ಮಾಡ್ಕೋತೀನಿ, ಅಂದ್ರೆ ಮಿಕ್ಸಿಂಗ್ ಮಾಡ್ಲಿಕ್ಕೆ ನಮ್ಗೆ ಈಸಿ ಆಗ್ಬೇಕಂದ್ರೆ ಲೂಪ್ ಮಾಡ್ಕೋಬೇಕು. ಈ ರೀತಿ ಲೂಪ್ ಯಾವ ಮಾಡ್ಬೇಕಂದ್ರೆ ನಮ್ಮ ಮೌಸಲ್ಲಿರುವಂಥ ರೈಟ್ ಕ್ಲಿಕ್ಕ ಇದನ್ನು ಇಲ್ಲಿ ತಂದು ರೈಟ್ ಕ್ಲಿಕ್ ಹಿಡಿದು ಈ ರೀತಿ ಸೈಡಿಗೆ ಬಂದೆವು ಅಂದ್ರೆ ಅದು ಅಟ್ ಸೆಲೆಕ್ಟ್ ಆಗ್ತೈತಿ. ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ತಂದು ಹಿಂಗೆ ಒಂದು ತಾಲಿ ಯಾವುದಾದ್ರು ಕ್ಲಿಕ್ ಮಾಡಿಬಿಡ್ರಿ. ಈಗ ಆಡಿಯೋ ಬರೀ ಇದು ಎಷ್ಟೇ ಸೆಲೆಕ್ಟ್ ಮಾಡಿರ್ತೀವಿ ಅಷ್ಟೇ ಪ್ಲೇ ಹಾಕೋತಿರ್ತೈತಿ. ಕಾವ್ಯ
ಅಮೃತ ಉಣಿಸು ಮಾನವನೆದೆಗೆ ಪ್ರೀತಿಯ ಉಣಿಸು ದಾನವನೆದೆಗೆ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿಯಾಗ ವಿಯೋಗ ತಣಿಸು ತಣಿಸು. ಈಗ ಪ್ಲಗಿನ್ಗಳು ಯಾವ ರೀತಿ ಆ್ಯಡ್ ಮಾಡ್ಬೇಕಂದ್ರೆ ಇದ್ರ ಮ್ಯಾಗ ಡಬಲ್ ಕ್ಲಿಕ್ ಮಾಡಿರಿ. ಇಲ್ಲಿ ಟ್ರ್ಯಾಕ್ ಹತ್ತೈತಿ ನೋಡಿರಿ, ಇಲ್ಲಿ ಟ್ರ್ಯಾಕ್ ನಂಬರ್ 1 ಸೆಲೆಕ್ಟ್ ಮಾಡ್ಬೇಕಾಗ್ತೈತಿ. ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಎಡಿಟ್, ಇಲ್ಲಿ ಟೈಪ್ ಇನ್ ವ್ಯಾಲ್ಯೂ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದು ನಂಬರ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲಾಂದ್ರೆ ನೀವು ಇಲ್ಲಿ ಸ್ಕ್ರೋಲರ್ ಇರೋದಲ್ಲ ಮೌಸ್ನಾಗ, ಅದನ್ನು ಈ ರೀತಿ ಮೂವ್ ಮಾಡಿದ್ರೆ ಅಂದ್ರೆ ಒಂದು ನಂಬರ್ ಬರ್ತೈತಿ. ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊರಿ. ನಾ 5 ನಂಬರ್ ಸೆಲೆಕ್ಟ್ ಮಾಡಿ ಇದ್ರ ಮ್ಯಾಗ ಡಬಲ್ ಕ್ಲಿಕ್ ಮಾಡ್ತೀನಿ. ಈ ರೀತಿ ಓಪನ್ ಆಗ್ತೈತಿ. ಇದನ್ನು ಮ್ಯಾಕ್ಸಿಮೈಸ್ ಮಾಡ್ತೀನಿ, ಅಂದ್ರೆ ದೊಡ್ಡದು ಮಾಡ್ತೀನಿ. ದೊಡ್ಡದು ಮಾಡಿದ್ಮೇಲೆ ಒಂದು ಸಲ ಪ್ಲೇ ಮಾಡಿದ್ರೆ ಅದು ಆಡಿಯೋ ಇಲ್ಲಿ ಬಂದಿರ್ತೈತಿ, ನೋಡ್ಬೋದು. ಅಮೃತ ಉಣಿಸು ಇಲ್ಲಿ ನೋಡ್ಬೋದು, ಇಲ್ಲಿ ಪ್ಲೇ ಆಗ್ಲಿಕ್ಕತ್ತೈತಿ. ಈಗ ನಾವು ಮೊದಲ ಏನು ಮಾಡ್ಬೇಕಂದ್ರೆ ಇನ್ನೊಂದು ಪ್ಲಗ್ಗಿನ್ಗಳು ನಾವು ಎಕ್ಸ್ಟ್ರಾ ಪ್ಲಗ್ಗಿನ್ ಯಾವ ಯೂಸ್ ಮಾಡಲ್ಲ, ಯಾಕಂದ್ರೆ ನಿಮ್ಮ ಹತ್ರ ಇರ್ತಾವೋ ಇಲ್ಲೋ ಅನ್ನೋದು ನಂಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾ FL ಸ್ಟುಡಿಯೋದಾಗ ಯಾವ್ಯಾವ ಕೊಟ್ಟಿರ್ತಾರೆ ಅವು ಇಷ್ಟೇ ಯೂಸ್ ಮಾಡ್ತೀನಿ. ಮೊದಲನೇದು ಏನು ಮಾಡ್ಬೇಕಂದ್ರೆ ಅನ್ವಾಂಟೆಡ್ ಫ್ರೀಕ್ವೆನ್ಸಿನ ತೆಗಿಬೇಕು. ಅದು ಯಾವ ರೀತಿ ತೆಗಿಬೇಕಂದ್ರೆ ಪ್ಯಾರಾಮೆಟ್ರಿಕ್ EQ ಅಂತ ಇರ್ತೈತಿ, ಅದನ್ನು ಓಪನ್ ಮಾಡಿ ಅದನ್ನು ನಮಗೆ ಬೇಡದೇ ಇರೋ ಫ್ರೀಕ್ವೆನ್ಸಿಗಳನ್ನ ತೆಗಿಬೇಕಾಗ್ತೈತಿ. ಅದು ಯಾವ ರೀತಿ ತೆಗಿಬೇಕಂದ್ರೆ ಇಲ್ಲಿ ಸ್ಲಾಟ್ 1 ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮ್ಯಾಗ ಇಲ್ಲೇ ಪ್ಯಾರಾಮೆಟ್ರಿಕ್ EQ2 ಅಂತ ಇರ್ತೈತಿ. ಇಲ್ಲಿ ನೋಡ್ಬೋದು ಪ್ಯೂಟಿವ್ ಪ್ಯಾರಾಮೆಟ್ರಿಕ್ EQ2 ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ನೋಡ್ಬೋದು ಇದು EQ ಫ್ರೀಕ್ವೆನ್ಸಿ ಇಲ್ಲಿ 20 ಫ್ರೀಕ್ವೆನ್ಸಿ ಹಿಡಿದು 10K ಫ್ರೀಕ್ವೆನ್ಸಿ ತಗ ಇರ್ತೈತಿ. 40 ಕೆಳಗಡೆ ಇರುವಂಥ ಫ್ರೀಕ್ವೆನ್ಸಿಗಳು ನಮಗೆ ಕೇಳೋಕ್ಕೆ ಬರೋಂಗಿಲ್ಲ. ಆದರೂ ಕಂಪ್ಯೂಟರ್ ಕೇಳ್ತೈತಿ, ಆದ್ರೆ ನಮಗೆ ಕೇಳೋಂಗಿಲ್ಲ, ಅದರ ಯೂಸ್ ಇಲ್ಲ. ಅದು ನಮಗೆ ನಾಯ್ಸ್ ಪ್ರೊಡ್ಯೂಸ್ ಮಾಡೋದು, ಅದಕ್ಕೋಸ್ಕರ ಅದನ್ನು ತೆಗಿಬೇಕು. ಮತ್ತು 20,000 ಕಿಲೋ ಹರ್ಟ್ಸ್ ಒಳಗೆ ಹೆಚ್ಚಿಂದ ಏನು ಇರ್ತೈತಿ ಅದನ್ನು ನಮ್ಮ ಕಿವಿಗೆ ಕೇಳೋಂಗಿಲ್ಲ, ಅವೆಲ್ಲ ವೇಸ್ಟ್ ಆಗ್ತೈತಿ. ಅದನ್ನು ನಾವು ಅದು ರಿಮೂವ್ ಮಾಡಬೇಕು. ಅದಕ್ಕೊಂದ್ಸಲ ನೀವು ಫ್ರೀಕ್ವೆನ್ಸಿ ರೇಂಜ್ ಯಾವ ರೀತಿ ಅದಂತ ನೋಡ್ಬೇಕಂದ್ರೆ ಮೊದಲು ನೀವು ಪ್ಲೇ ಮಾಡಿರಿ. ಅಮೃತ ಉಣಿಸು ಮಾನವರೆದೆಗೆ. ಇಲ್ಲಿ ನೋಡ್ಬೋದು ಇಲ್ಲಿ ತನಕ ಏನೈತಿ ಇದೆಲ್ಲ ವೇಸ್ಟು, ಇದರ ನಾವು ತೆಗಿಬೇಕು. ಯಾವ ರೀತಿ ತೆಗಿಬೇಕಂದ್ರೆ ಇದ್ರ ಮ್ಯಾಗ ರೈಟ್ ಕ್ಲಿಕ್ ಮಾಡಿರಿ. ಇಲ್ಲಿ ಟೈಪ್ ಅಂತ ಇದೆ ನೋಡಿ, ಇದರೊಳಗೆ ಇಲ್ಲಿ ಹೈಪಾಸ್ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡಿರಿ, ಮತ್ತು ರೈಟ್ ಕ್ಲಿಕ್ ಮಾಡಿರಿ. ಆರ್ಡರ್ ಅಂತ ಐತಿ, ಇಲ್ಲಿ ಲಾಸ್ಟ್ನೇದು ಐತಿ ನೋಡ್ರಿ, ಇದನ್ನು ಸೆಲೆಕ್ಟ್ ಮಾಡ್ಕೊರಿ. ಇದು ಒಂದು ಸ್ವಲ್ಪ ಹಿಂಗೆ ತೊಗೊಂಡು ಬರ್ರಿ. ಅಮೃತ ನೋಡ್ಬೋದು, ನಾ ಇದನ್ನು ಕಡಿಮೆ ಮಾಡ್ಕೋದು ಬರ್ತೀನಿ. ಅದ್ರೊಳಗೆ ನಿಮ್ಗೆ ಗೊತ್ತಾಗ್ತೈತಿ ಯಾವುದು ನಮ್ಗೆ ಕೇಳಿಸ್ತೈತಿ, ಯಾವ್ದು ನಮ್ಗೆ ಕೇಳಿಸಂಗಿಲ್ಲ ಅಂತೇಳಿ. ಅಮೃತ ಉಣಿಸು ಮಾನವ. ನಾ 50 ತಂದೆ. ಅದು ಏನು ಆಡಿಯೋ ಕ್ವಾಲಿಟಿ ಒಳಗೆ ಏನು ಚೇಂಜ್ ಮಾಡಲಾಗೈತಿ. ಈಗ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ತೋರಿಸ್ತೀನಿ ನೋಡ್ರಿ ನೀವು. ಅಮೃತ ಉಣಿಸು ಮಾನವರೇ. ಕೇಳ್ಬೋದು ನಮ್ಮ ಬೇಸ್ ವಾಯ್ಸ್ ಏನೈತಿ ಅದು ಎಲ್ಲ ತಿಳಿಯಕತ್ತೈತಿ. ನೋಡ್ಬೋದು 10K ಮ್ಯಾಗಿಂದು ನಮ್ಗೆ ಕೇಳಿಸಂಗಿಲ್ಲ, ಕೇಳಿಸಿದ್ರು ಅದು ನಮ್ಗೆ ತಿಳಿಯಂಗಿಲ್ಲ, ಅದು ವೇಸ್ಟ್ ಆಗಿರ್ತೈತಿ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಪ್ರೀತಿಯ 50 ತನಕ ತೆಗಿಬೇಕು. ಮತ್ತು ನೆಕ್ಸ್ಟ್ 10K ಮ್ಯಾಗಿಂದು ತೆಗಿಬೇಕು. ಅದು ಯಾವ ರೀತಿ ಅಂದ್ರೆ ಮತ್ತೆ ಸೇಮ್ ರೈಟ್ ಕ್ಲಿಕ್ ಮಾಡಿರಿ. ಇಲ್ಲಿ ಟೈಪ್ ಅಂತ ಐತಿ, ಲೋ ಪಾಸ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ಮತ್ತು ಆರ್ಡರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಲಾಸ್ಟ್ನೇದು ಸೆಲೆಕ್ಟ್ ಮಾಡಿ ಈ ರೀತಿ ಸೈಡಿಗೆ ತಂದುಬಿಡ್ರಿ. ಅಮೃತ ಉಣಿಸು ಮಾನವರೆದೆಗೆ ಪ್ರೀತಿಯ ಉಣಿಸು ದಾನವರೇ. ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಕೆಲವೊಂದು ಫ್ರೀಕ್ವೆನ್ಸಿಗಳು ಆ್ಯಶ್ ಆಗಿ ಸೌಂಡ್ ಮಾಡ್ಲಕತ್ತಿರ್ತದೆ, ಅಂದ್ರೆ ಸಿಟಿ ಸೌಂಡ್ ಮಾಡ್ತಿರ್ತದೆ. ಅದನ್ನು ಯಾವ ರೀತಿ ಕಂಡು ಹಿಡಿಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಮ್ಯಾಗ್ ಎತ್ತಿ ನಮ್ಮ ಮೌಸ್ನಾಗ ಸ್ಕ್ರೋಲ್ ಬಟನ್ ಇರ್ತೈತಲ್ಲ, ಅದನ್ನು ಈ ರೀತಿ ಮಾಡಿದ್ರೆ ಅದು ಸಣ್ಣದಾಗ್ತೈತಿ. ಒಂದ್ಸಲ ಪ್ಲೇ ಮಾಡಿರಿ. ಅಮೃತ ಉಣಿಸು ಸಿಟಿ ಸೌಂಡ್ ಕೇಳಕತ್ತಿರ್ತೈತಿ ನೋಡ್ರಿ ನೀವು. ಅಮೃತ ಉಣಿಸು ಮಾನವರೆದೆಗೆ ಪ್ರೀತಿಯ ಉಣಿಸು ದಾನವರೆದೆಗೆ. ಕಾವ್ಯ ಅಮೃತ ಉಣಿಸು ಮಾನವನೆದೆಗೆ ಪ್ರೀತಿಯ ಉಣಿಸು ದಾನ. ನೋಡ್ಬೋದು ಇಲ್ಲಿ ವಿಸಲ್ ಸೌಂಡ್ ಬರ್ಲಕತ್ತೈತಿ. ಅದನ್ನು ಈ ರೀತಿ ತೊಗೊಂಡು ಒಂದು ಸ್ವಲ್ಪ ಈ ರೀತಿ ಕಟ್ ಮಾಡಿಬಿಡ್ಬೇಕು. ಸೇಮ್ ಇದೇ ರೀತಿ ಮತ್ತು ಎಲ್ಲೆಲ್ಲಿ ಐತೆ ಅನ್ನೋದು ಚೆಕ್ ಮಾಡಿ ಇದೇ ರೀತಿ ಕಟ್ ಮಾಡಿರಿ.
ಇದೇನಾಯಿತು ಈಕ್ವಲೈಸರ್ದು ಕೆಲಸ ಇಲ್ಲಿ ಮುಗೀತು. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಕಂಪ್ರೆಸರ್ ಯೂಸ್ ಮಾಡ್ಬೇಕು. ಕಂಪ್ರೆಸರ್ ಅಂದ್ರೆ ಏನದು ನಿಮ್ಗೆ ಹೇಳ್ಬೇಕಂದ್ರೆ ಕಂಪ್ರೆಸರ್ ಏನು ಕೆಲಸ ಮಾಡ್ತೈತೆ ಅಂದ್ರೆ ನಮ್ಮದು ಸೌಂಡ್ ನೋಡ್ಬೋದು. ಇಲ್ಲಿ ಈ ಗ್ರಾಪ್ ಒಳಗೆ ನೋಡ್ರಿ, ಇಲ್ಲಿ ಜಾಸ್ತಿ ಐತಿ ಮತ್ತು ಇಲ್ಲಿ ಕಡಿಮೆ ಐತಿ. ಕಂಪ್ರೆಸರ್ ಅನ್ನೋದು ಏನು ಮಾಡ್ತದೆ, ಈ ಜಾಸ್ತಿ ಇದ್ದದನ್ನ ಕಡಿಮೆ ಮಾಡ್ತೈತಿ. ಇದೇ ಕಂಪ್ರೆಸರ್ ಕೆಲಸ. ಅಂದ್ರೆ ನಮ್ಮ ಹಾಡ ಒಂದು ತಾಲ್ ಜಾಸ್ತಿ ಇರೋದು ಒಂದು ತಾಲ್ ಕಡಿಮೆ ಇರೋದನ್ನ ಈಕ್ವಲ್ ಮಾಡ್ತಾ. ಈಕ್ವಲ್ ಅಂದರೆ ಪೂರ್ತಿ ಈಕ್ವಲ್ ಮಾಡಲ್ಲ, ಕಡಿಮೆ ಇದ್ದಿದ್ದು ತೆಗೆದು ಇಲ್ಲಿ ಜಾಸ್ತಿ ಇದ್ದದನ್ನ ಕಡಿಮೆ ಮಾಡ್ತೈತಿ. ಇಷ್ಟೇ ಕಂಪ್ರೆಸರ್ ಮಾಡೋಕ್ಕೆ ಕೆಲಸ. ಈಗ ಕಂಪ್ರೆಸರ್ ಆ್ಯಡ್ ಮಾಡಿ ನೋಡಮ್ಮ. ಮತ್ತು ಸೇಮ್ ಇದು ಮಿಕ್ಸರ್ ಚಾನಲ್ ಐತೆ ನೋಡ್ರಿ, ಇದನ್ನು ಓಪನ್ ಮಾಡಿರಿ. 2ನೇ ಸ್ಲಾಟ್ ಐತಿಲ್ಲ, ಇದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಕಂಪ್ರೆಸರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತೈತಿ. ಇಲ್ಲಿ ನಿಮ್ಗೆ ನಾ ಹೇಳಿರೋ ಪ್ಲಗಿನ್ಗಳು ಕಾಣಲಿಲ್ಲ ಅಂದ್ರೆ ಇಲ್ಲಿ ಮೋರ್ ಪ್ಲಗಿನ್ ಅಂತ ಇದೆ ನೋಡಿರಿ, ಇದನ್ನು ಓಪನ್ ಮಾಡ್ಕೊರಿ. ಓಪನ್ ಮಾಡಿದ್ರೆ ಇಲ್ಲಿ ಎಲ್ಲ ಇರ್ತೈತೆ ನೋಡಿರಿ. ನೀವು ಇಲ್ಲಿದೆ ನೋಡಿರಿ, ಎಲ್ಲೈತಪ್ಪ ನೋಡಿರಿ, ಫ್ರೂಟಿ ಕಂಪ್ರೆಸರ್ ಅಂತೇಳಿ. ಇದನ್ನು ಯೂಸ್ ಮಾಡಿರಿ. ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗೈತಿ. ಅದಕ್ಕೆ ನಾ ಗ್ರಾಫಿಕಲಾಗಿ ನಿಮ್ಗೆ ತೋರಿಸ್ಬೇಕಾಗೈತಿ. ಅದಕ್ಕೆ ನಾ ಲಿಮಿಟರ್ನ ಯೂಸ್ ಮಾಡ್ತೀನಿ. ಎರಡೂ ಒಂದೇ. ಲಿಮಿಟರ್ನ ಓಪನ್ ಮಾಡಿ ಇಲ್ಲಿ ಕಂಪ್ರೆಸರ್ನ ಸೆಲೆಕ್ಟ್ ಮಾಡ್ತೀನಿ. ಈಗ ಒಂದ್ಸಲ ಪ್ಲೇ ಮಾಡ್ತೀನಿ ನೋಡ್ರಿ. ಅಮೃತ ಉಣಿಸು ಮಾನವ. ಇಲ್ಲಿ ನೋಡ್ಬೋದು ನಮ್ಮ ವಾಯ್ಸ್ ಇಲ್ಲಿ ಜಾಸ್ತಿ ಐತಿ, ಇಲ್ಲಿ ಕಡಿಮೆ ಐತಿ. ಇಲ್ಲಿ ಜಾಸ್ತಿ ಐತಿ, ಇಲ್ಲಿ ಕಡಿಮೆ ಐತಿ. ಇದನ್ನು ಕಮ್ಮಿ ಮಾಡ್ಬೇಕು. ಅಂದ್ರೆ ಇದು ಡಿಫ್ರೆನ್ಸ್, ಈಗ ಜಾಸ್ತಿ ಮತ್ತು ಕಡಿಮೆ ನಡುವಿಂದ ಡಿಫ್ರೆನ್ಸ್ ಏನೈತಲ್ಲ ಅದನ್ನು ಕಡಿಮೆ ಮಾಡ್ಬೇಕು. ಅದನ್ನು ಯಾವ ರೀತಿ ಕಡಿಮೆ ಮಾಡ್ಬೇಕಂದ್ರೆ ಇಲ್ಲಿ ಥ್ರೆಶೋಲ್ಡ್ ಅಂತ ಇದೆ ನೋಡಿ, ನೀವು ಎಲ್ಲಿ ಹಿಡಿದು ಕಡಿಮೆ ಮಾಡ್ಬೇಕಂತ ಮಾಡಿರಿ ಅಷ್ಟು ಸೆಲೆಕ್ಟ್ ಮಾಡಿರಿ. ನನಗೆ ಇಷ್ಟು ಕಮ್ಮಿ ಆದ್ರೆ ಸಾಕು. ಈಗೇನಾಯಿತು, ಇಲ್ಲಿ ಮ್ಯಾಗಿಂದ ಏನು ಇರ್ತೈತಿ ಇದೆಲ್ಲ ಕಡಿಮೆ ಆಗ್ತೈತಿ. ಅದು ಎಷ್ಟು ಕಡಿಮೆ ಆಗ್ಬೇಕನ್ನೋದು ರೇಷಿಯೋ ಸೆಲೆಕ್ಟ್ ಮಾಡುತ್ತೆ. ಅಂದ್ರೆ ನೀವು ಇಲ್ಲಿ ನೋಡ್ರಿ, ನೀವು ಈ ಪ್ಯಾನಲ್ದಾಗ ರೇಷಿಯೋನ ನೀವು 2:1 ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಇದು 2 ಇತ್ತಂದ್ರೆ ಅದು 1 ಕಮ್ಮಿ ಮಾಡ್ತೈತಿ. 4 ಇತ್ತಂದ್ರೆ 2 ಕಡಿಮೆ ಮಾಡ್ತೈತಿ. ನೀವು ಎಷ್ಟು ಜಾಸ್ತಿ ಇಡ್ತೀರಿ ಅಷ್ಟು ಕಡಿಮೆ ಆಗ್ತೈತಿ. ನೀವು 2:1 ಇಟ್ಟರೆ ಸಾಕು, ಮತ್ತೇನು ಮಾಡ್ಲಿಕ್ಕೆ ಬೇಕಾಗಿಲ್ಲ. ಒಂದ್ಸಲ ನೀವು ಪ್ಲೇ ಮಾಡಿರಿ. ಅಮೃತ ಉಣಿಸು ಮಾನವರೆದೆಗೆ ಪ್ರೀತಿಯ ಉಣಿಸು. ಕಂಪ್ರೆಸರ್ ಮಾಡಿದ ಮ್ಯಾಕ ನಿಮ್ಗೆ ವಾಲ್ಯೂಮ್ ಕಮ್ಮಿ ಆಗಿತ್ತಂದ್ರೆ ಇಲ್ಲಿ ಗೇನ್ ಅಂತೇಳಿ ಬಟನ್ ಐತೆ ನೋಡಿ, ಇದ್ರೊಳಗೆ ನೀವು ಜಾಸ್ತಿ ಮಾಡ್ಕೋಬೋದು. ಆದ್ರೆ ನಂಗೆ ಜಾಸ್ತಿ ಏನಿಲ್ಲ, ಇದ್ದಿದ್ದೆ ಕರೆಕ್ಟ್ ಅನ್ಸದ. ಅದಕ್ಕೆ ನಾನು ಇಷ್ಟೇ ಸೆಲೆಕ್ಟ್ ಮಾಡ್ಕೋತೀನಿ. ಮೊದಲು ಎಷ್ಟೈತೆ ಅಷ್ಟೇ ಬಿಡ್ತೀನಿ. ಈಗ ಇದನ್ನು ಕ್ಲೋಸ್ ಮಾಡ್ತೀನಿ. ಒಂದ್ಸಲ ಪ್ಲೇ ಮಾಡ್ತೀನಿ ನೋಡ್ರಿ. ಅಮೃತ ಉಣಿಸು ಮಾನವರೆದೆಗೆ. ಈಗ ಕಂಪ್ರೆಸರ್ ಆಯಿತು. ನೆಕ್ಸ್ಟ್ ನೀವು ಇನ್ನೂ ಇದಕ್ಕೆ ಸ್ಯಾಚುರೇಷನ್ ಮತ್ತು ಬೇಸ್ ಆ್ಯಡ್ ಮಾಡ್ಬೋದು. ಅದೆಲ್ಲ ನಿಮ್ಗೆ ಇದು ಫಸ್ಟ್ ವಿಡಿಯೋ ಐತಿ, ಅದಕ್ಕೆ ನಿಮ್ಗೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ. ಮೊದಲು ನೀವು ಇಷ್ಟೇ ಮಾಡಿರಿ. ಈಗ ಎಫೆಕ್ಟ್ಗಳನ್ನ ಆ್ಯಡ್ ಮಾಡಮ್ಮ, ಅಂದ್ರೆ ರಿವರ್ಬ ಮತ್ತು ಡಿಲೇನ ಆ್ಯಡ್ ಮಾಡಮ್ಮ. ಅದಕ್ಕೆ ಯಾವ ರೀತಿ ಆ್ಯಡ್ ಮಾಡ್ಬೇಕಂದ್ರೆ ನೀವು ಬೇರೆ ಚಾನಲ್ದಾಗ ಸೆಲೆಕ್ಟ್ ಮಾಡಿನೂ ಮಾಡ್ಬೋದು, ಇಲ್ಲಾಂದ್ರೆ ಇದೇ ಚಾನಲ್ದಾಗ ಇದ್ರೂ ಪರವಾಗಿಲ್ಲ ಮಾಡ್ಬೋದು. ಈಗ ಸ್ಲಾಟ್ 3 ಅಂತ ಐತಿ ನೋಡಿರಿ, ಇದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಇಲ್ಲಿ ಫ್ರೂಟಿ ರಿವರ್ಬ್ ಅಂತ ಇರ್ತೈತಿ, ಒಂದು ಸ್ವಲ್ಪ ಸರ್ಚ್ ಮಾಡಿರಿ. ಈ ಪೇಜ್ನಾಗ ಇದ್ದಿದ್ದಿಲ್ಲ ಅಂದ್ರೆ ಇಲ್ಲಿ ಮೋರ್ ಪ್ಲಗಿನ್ಸ್ ಅಂತ ಹೋದ್ರೆ ಅಲ್ಲಿ ಇರ್ತೈತಿ. ಆದರೆ ಇಲ್ಲೇ ಐತಿ ನೋಡ್ರಿ, ನಿಮಗೆ ಕಾಣ್ತೈತಿ. ಇಲ್ಲಿದೆ ನೋಡ್ರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇದೇನು ಮಾಡ್ತೈತಿ, ರಿವರ್ಬ್ ಆಗ್ತೈತಿ. ಇದ್ರ ಮ್ಯಾಗ ಡಬಲ್ ಕ್ಲಿಕ್ ಮಾಡಿರಿ, ರಿವರ್ಬ್ ಓಪನ್ ಆಗಿತ್ತು. ಈಗ ಒಂದ್ಸಲ ಪ್ಲೇ ಮಾಡಿರಿ. ಅಮೃತ ಉಣಿಸು ಮಾನವರೆದೆಗೆ ಪ್ರೀತಿಯ ಉಣಿಸು ದಾನವರೆದೆಗೆ ಕಾವ್ಯ. ನೋಡ್ಬೋದು ರಿವರ್ಬ್ ಎಫೆಕ್ಟ್ ಯಾವ ರೀತಿ ಕಾಣಕತ್ತೈತಿ ಅಂತೇಳಿ. ಇದು ಒಂದು ಸ್ವಲ್ಪ ಜಾಸ್ತಿ ಆಗ್ಲಿಕ್ಕತ್ತೈತಿ. ಅದಕ್ಕೆ ನೀವು ಇಲ್ಲಿ ವೆಟ್ ಹತ್ತೈತಲ್ಲ, ಇದನ್ನು ನೀವು ಕಡಿಮೆ ಮಾಡ್ಕೋಬೋದು. ಇಲ್ಲ ಡೈರೆಕ್ಟ್ ಇದ್ರ ಮ್ಯಾಗ ತಂದು ಸ್ಕ್ರೋಲ್ ಬಟನ್ ನಿಂತು ಕಡಿಮೆ ಮಾಡಿದ್ರೆ ಕಡಿಮೆ ಆಗ್ತೈತಿ. ನೀವು ಪ್ಲೇ ಮಾಡ್ಕೊತ ಕಡಿಮೆ ಮಾಡಿರಿ ಮತ್ತು ಜಾಸ್ತಿ ಮಾಡಿರಿ. ನಿಮ್ಗೆ ಯಾವ ರೀತಿ ಇಂಟ್ರೆಸ್ಟ್ ಇರ್ತೈತಿ, ನಿಮ್ಗೆ ಟೇಸ್ಟ್ ಯಾವ ರೀತಿ ಐತಿ ಆ ರೀತಿ ಮಾಡಿರಿ. ಅಮೃತ ಉಣಿಸು ಮಾನವರೆದೆಗೆ ಪ್ರೀತಿಯ ಉಣಿಸು ದಾನವರೆದೆಗೆ ಕಾವ್ಯ ಕಾವ್ಯ. ಅಮೃತ ಉಣಿಸು ಮಾನವನೆದೆಗೆ ಪ್ರೀತಿಯ ಉಣಿಸು. ನೋಡ್ಬೋದು ರಿವರ್ಬ್ ಎಫೆಕ್ಟ್ ಯಾವ ರೀತಿ ಇದೆ ಅಂತ. ಒಂದ್ಸಲ ನಿಮ್ಗೆ ಆಫ್ ಮಾಡಿ ತೋರಿಸ್ತೀನಿ ಕೇಳ್ರಿ. ಅಮೃತ ಉಣಿಸು ಮಾನವರೆದೆಗೆ. ಈಗ ಆನ್ ಮಾಡಿ ತೋರಿಸ್ತೀನಿ, ನೀವೇ ಅಬ್ಸರ್ವ್ ಮಾಡ್ರಿ ಯಾವ ರೀತಿ ಡಿಫ್ರೆನ್ಸ್ ಐತೆ ಅಂತೇಳಿ. ಅಮೃತ ಉಣಿಸು ಮಾನವರೆದೆಗೆ ಪ್ರೀತಿಯ ಉಣಿಸು ದಾನವರೆದೆಗೆ. ಈಗ
ಡಿಲೇನ ಯೂಸ್ ಮಾಡಮು. ಮತ್ತು ಸ್ಲಾಟ್ 4 ಐತಲ್ಲ ಡಬಲ್ ಕ್ಲಿಕ್ ಮಾಡಿರಿ. ಫ್ರೂಟಿ ಡಿಲೇ 3 ಅಂತ ಐತೆ ನೋಡ್ರಿ, ಇದನ್ನು ಸೆಲೆಕ್ಟ್ ಮಾಡ್ಕೋರಿ. ಈಗ ವೇಟನ್ನ ಒಂದು ಸ್ವಲ್ಪ ಕಮ್ಮಿ ಮಾಡಿರಿ. ಪೂರ್ತಿ ಆದ್ರೆ ಯಾವ ರೀತಿ ಕೇಳಿಸ್ತಾ ಅಂತ ನೀವೇ ನೋಡ್ರಿ. ಅದನ್ನು ನಾ ಆಲ್ಮೋಸ್ಟ್ ಅರ್ಧಕ್ಕೆ ತರ್ತೀನಿ, ಅರ್ಧಕ್ಕಿಂತ ಕಡಿಮೆ ಮಾಡ್ತೀನಿ. ಆದರೆ ಸದ್ಯಕ್ಕೆ ಅರ್ಧ ಇಟ್ಕೋರಿ. ಇಲ್ಲಿ ವೆಟ್ ಸಿಗ್ನಲ್ ಐತಲ್ಲ ಇದ್ರ ಮ್ಯಾಗ ಅದು ಡಿಲೇ ಅಂದ್ರೆ ನಾವು ಏನು ಮಾತಾಡ್ತೀವಿ ಅದು ರಿಪೀಟ್ ಆಗಿ ಕೇಳಿಸೋದಕ್ಕೆ ಡಿಲೇ ಅಂತ ಕೇಳ್ತೀವಿ. ಇದು ಭಾಳ ತನ ಡಿಲೇ ಆಗ್ಲಕ್ಕತ್ತೈತಿ. ಅದಕ್ಕೆ ಇಲ್ಲಿ ಟೈಮ್ ಅಂತೇಳಿ ಒಂದು ಆಪ್ಷನ್ ಐತಲ್ಲ, ಇದನ್ನು ಕಡಿಮೆ ಮಾಡ್ಕೋರಿ. ಇದೆಲ್ಲ ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಕಡಿಮೆ ಮಾಡ್ಬೇಕಾಗ್ತೈತಿ. ನನಗೆ ಎಷ್ಟು ಇಷ್ಟ ಆಗ್ತೈತೋ ಅಷ್ಟು ನಾ ಇಡ್ತೀನಿ. ನೀವು ಇದನ್ನೇ ಕಾಪಿ ಮಾಡ್ಬೇಕಂತೇನಿಲ್ಲ. ನಿಮ್ಗೆ ಯಾವ ರೀತಿ ಇಷ್ಟ ಆಗ್ತೈತಿ ಆ ರೀತಿ ಸೆಟ್ ಮಾಡ್ಕೋಬೇಕಾಗ್ತೈತಿ. ಒಂದ್ಸಲ ನಾನು ಪ್ಲೇ ಮಾಡಿ ನೋಡ್ತೀನಿ, ಮತ್ತು ನಾನು ಬೇಕಾದಷ್ಟು ಸೆಟ್ ಮಾಡ್ಕೋತೀನಿ. ಅಮೃತವುಣಿಸು ಮಾನವರೆಡೆಗೆ, ಪ್ರೀತಿಯ ಉಣಿಸು ದಾನವರೆಡೆಗೆ. ನಾ ಇಷ್ಟು ಸೆಲೆಕ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ಇಲ್ಲಿ ಮೇನ್ ವಾಲ್ಯೂಮ್ನ ಕಮ್ಮಿ ಮಾಡ್ಕೋತೀನಿ. ಅಮೃತ ಉಣಿಸು ಮಾನವರೆಡೆಗೆ, ಪ್ರೀತಿಯ ಉಣಿಸು ದಾನವರೆಡೆಗೆ. ಒಂದ್ಸಲ ಇವು ಎಫೆಕ್ಟ್ ಎಲ್ಲ ಬಂದ್ ಮಾಡಿ ಚೆಕ್ ಮಾಡ್ಕೋರಿ ಯಾವ ರೀತಿ ಕೇಳ್ತದೆ ಅಂತೇಳಿ. ಅಮೃತ ಉಣಿಸು ಮಾನವರೆಡೆಗೆ, ಪ್ರೀತಿಯ ಉಣಿಸು ದಾನವರೆಡೆಗೆ. ನೋಡ್ಬೋದು ಯಾವ ರೀತಿ ಕೇಳಕತ್ತೈತೆ ಅಂತ. ಈಗ ಕಂಪ್ಲೀಟ್ ಸಾಂಗ್ ನಾವು ಒಂದು ಸಲ ಪ್ಲೇ ಮಾಡ್ತೀನಿ. ನೀವು ಇಷ್ಟೇ ಎಫೆಕ್ಟ್ ಅಂತೇಳಿ ಯೋಚನೆ ಮಾಡ್ಬೋದು. ನೀವು ಸದ್ಯಕ್ಕೆ ಇಷ್ಟೇ ಕಲೀರಿ, ಮತ್ತು ನೆಕ್ಸ್ಟ್ ನಿಮ್ಗೆ ಮುಂದಿನ ವಿಡಿಯೋದಾಗ ತಿಳಿಸ್ತೀನಿ. ಮತ್ತು ನನ್ನ ಚಾನಲ್ ಇರೋದೇ ಬೇರೆ ಟಾಪಿಕ್ ಮ್ಯಾಗದ, ನಾನು ವೀಡಿಯೋ ಮಾಡ್ಲಕತ್ತಿರೋದೇ ಬೇರೆ ಮಾಡ್ಲಕತ್ತೀನಿ. ಎಲ್ಲ ಮಿಕ್ಸ್ ಆಗ್ಲಿಕ್ಕದೈತೆ ಕಂಟೆಂಟ. ಅದ್ರ ಪರವಾಗಿಲ್ಲ, ನಿಮ್ಮ ಸಂಬಂಧ ಇದೊಂದು ವಿಡಿಯೋ ಮಾಡೀನಿ. ನಿಮ್ಗೆ ಇದೇ ರೀತಿ ವಿಡಿಯೋಗಳು ಬೇಕಾಯ್ತಂದ್ರೆ ನಂದು ಈ ಚಾನಲ್ದೊಳಗೆ ಬೇಡ, ಯಾಕಂದರೆ ಎಲ್ಲ ಕಂಟೆಂಟ್ ಮಿಕ್ಸ್ ಆಗ್ಲಿಕ್ಕತ್ತೈತಿ. ಇನ್ನೊಂದು ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಅದಕ್ಕೆ ನೀವು ಒಂದು 100 ಸಬ್ಸ್ಕ್ರೈಬರ್ ಮಾಡಿದ್ರಂದ್ರೆ ನೆಕ್ಸ್ಟ್ ವಿಡಿಯೋ ಬರ್ತೈತಿ, ಇಲ್ಲಾಂದ್ರೆ ಬರೋಂಗಿಲ್ಲ. ಯಾಕಂದರೆ ಈ ವಿಡಿಯೋಗಳು ಯಾರು ನೋಡೋಂಗಿಲ್ಲ, ನನ್ನ ಟೈಮ್ ವೇಸ್ಟ್ ಆಗ್ತೈತಿ ಮಾಡಿದ್ದೆಲ್ಲ. ಅದಕ್ಕೋಸ್ಕರ ನೀವು ನೆಕ್ಸ್ಟ್ ವಿಡಿಯೋ ಬೇಕಂತಂದ್ರೆ ಆ ಚಾನಲ್ಗೆ 100 ಜನ ಸಬ್ಸ್ಕ್ರೈಬ್ ಮಾಡಿಸ್ರಿ. ನಿಮ್ಗೆ ನೆಕ್ಸ್ಟ್ ವಿಡಿಯೋ ಬರ್ತೈತಿ. ಒಂದ್ಸಲ ನಿಮ್ಗೆ ಇದು ಪ್ಲೇ ಮಾಡಿ ತೋರಿಸ್ತೀನಿ. ಕಾವ್ಯ 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 ಅಮೃತ ಉಣಿಸು ಮಾನವನೆದೆಗೆ, ಪ್ರೀತಿಯ ಉಣಿಸು ದಾನವನೆದೆಗೆ. ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು, ಅಶಾಂತ ವಿಶಾಂತ ಮನದ ವಿಯಾಗ ವಿಯೋಗ ತಣಿಸು ತಣಿಸು ಕಾವ್ಯ.